ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ತುಂಬ ದಿನನೇ ಆಗೋಯ್ತು, ನಾನು ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ವಿಡಿಯೋ ಶೂಟ್ ಮಾಡಿ ಇಟ್ಕೊಂಡಿದ್ದೆ, ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡಿ ಹಾಕೋದು ಸ್ವಲ್ಪ ಲೇಟ್ ಆಯಿತು. ಇದು ನನ್ನ ಮಗನ ಫಸ್ಟ್ ಡೇ ಸ್ಕೂಲು, ವೆಡ್ನೆಸ್ಡೇ ಅವತ್ತೇ ಅವ್ರಿಗೆ ಫಸ್ಟ್ ಡೇ ಸ್ಕೂಲ್ ಇದ್ದಿತ್ತು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಪ್ರತಿದಿನ ಥರನೇ ಇವತ್ತು ಕೂಡ ನನ್ನ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಆಯಿತು. ಫ್ರೆಶ್ ಅಪ್ ಆಗಿದ ತಕ್ಷಣ ಒಂದು ಕಪ್ ಬಿಸಿನೀರು ಕುಡಿದು, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿದು, ಟಿಫನ್ಗೆ ಏನು ಬೇಕೋ ಅದನ್ನೆಲ್ಲ ನೈಟೇನೆ ಕಟ್ ಮಾಡಿ ತರಕಾರಿನ ರೆಡಿ ಮಾಡ್ಕೊಂಡಿದ್ದೆ. ಇನ್ನು ಸ್ವಲ್ಪ ಬೆಳಗ್ಗೆ ಕಟ್ ಮಾಡೋ ಅಂಥದ್ದನ್ನೆಲ್ಲ ಬೆಳಗ್ಗೆ ಕಟ್ ಮಾಡಿಟ್ಟು ಬಾಕ್ಲಿಗೆಲ್ಲ ನೀರು ಹಾಕಿ ಟೆರೇಸ್ಗೆ ಹೋಗಿ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕ್ಕೊಂಡು ಕೆಳಗೆ ಬರೋ ಅಷ್ಟೊತ್ತಿಗೆ ಟೈಮ್ ಆಗಿತ್ತು. ಬೇಗ ಬೇಗ ಟಿಫನ್ ಎಲ್ಲ ರೆಡಿ ಮಾಡಿ ಅದನ್ನು ಸ್ವಲ್ಪ ತಣ್ಣಗಾಗೋದಕ್ಕಿಟ್ಟು ಆಮೇಲೆ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿಕೊಟ್ಟೆ ಹಸ್ಬೆಂಡ್ಗೆ. ಅವ್ರು ಹೋಗೋ ಅಷ್ಟರಲ್ಲೇ ಮನೆ ಎಲ್ಲ ಕ್ಲೀನ್ ಮಾಡಿದ್ದೆ. ಹಾಗಾಗಿ ಇವನು ಕೂಡ ಎದ್ದವನು ಟಾಯ್ಸ್ ಎಲ್ಲ ಹಾಕ್ಕೊಂಡು ಆಟ ಆಡ್ತಿದ್ದ. ಸರಿ ಅಂತ ನಾನು ಸ್ವಲ್ಪ ಪಾತ್ರೆ ಇತ್ತು, ಟಿಫನ್ ಎಲ್ಲ ರೆಡಿ ಮಾಡಿದ್ದು, ಅದನ್ನು ಕೂಡ ವಾಶ್ ಮಾಡಿ ಅವನಿಗೆ ಕೂಡ ಟಿಫನ್ ಮಾಡಿಸಿ, ಅವನು ಪಲಾವ್ ಆಗಿರೋದ್ರಿಂದ ಸ್ವಲ್ಪ ಆಟ ಮಾಡ್ದ. ಹಾಗಾಗಿ 1-2 ಅವರ್ ಆಯಿತು ಅವನಿಗೆ ಟಿಫನ್ ಮಾಡಿಸೋ ಅಷ್ಟರಲ್ಲಿ. ಟಿಫನ್ ಮಾಡಿಸಿದಾದ್ಮೇಲೆ ನಾನು ಕೂಡ ಹೋಗಿ ಸ್ನಾನ ಮಾಡ್ಕೊಂಬಂದು ಪೂಜೆ ಎಲ್ಲ ಮಾಡಿ, ಪೂಜೆಗೆಲ್ಲ ರೆಡಿ ಮಾಡಿರಲಿಲ್ಲ, ರೆಡಿ ಮಾಡ್ಕೊಂಡೆಲ್ಲ ಮಾಡೋ ಅಷ್ಟರಲ್ಲಿ ಅವನಿಗೆ ಕೂಡ ಸ್ಕೂಲಿಗೆ ಹೋಗೋದಕ್ಕೆ ಟೈಮ್ ಆಗ್ತಾ ಬಂತು. ಸರಿ ಅಂದ್ಬಿಟ್ಟು ಅವನನ್ನು ಸಾಕು ಆಟ ಆಡಿದ್ದು, ಬಂದಮೇಲೆ ಆಟ ಆಡಿವೆ ಅಂತ ಟಾಯ್ಸ್ ಎಲ್ಲ ಎತ್ತಿಡು ಅಂತ ಹೇಳ್ದೆ. ಎತ್ತಿಡಲಿಲ್ಲ. ಸರಿ ಬಾ ಅಂತ ಸ್ನಾನ ಮಾಡಿಸ್ಬಿಟ್ಟು, ಸ್ನಾನ ಮಾಡಿಸಿದಾದ್ಮೇಲೆ ನಾನು ಪೂಜೆ ಮಾಡಬೇಕು ಅಂತ ಪೂಜೆ ಮಾಡ್ದ. ಪೂಜೆ ಮಾಡಿದ್ದಾದ್ಮೇಲೆ ಈ ಟಾಯ್ಸ್ ಎಲ್ಲ ಎತ್ತಿಡ್ತಿದ್ದೆ. ಅವನು ಕೂಡ ನಾನು ಬಂದು ಹೆಲ್ಪ್ ಮಾಡ್ತೀನಿ ಅಂತ ಹೆಲ್ಪ್ ಮಾಡಿದಾದ್ಮೇಲೆ ಅವನನ್ನು ರೆಡಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತು ಕೂಡ ನಾನು ಯೂನಿಫಾರ್ಮ್ ಎಲ್ಲ ಹಾಕಿ ಕಳಿಸ್ತಾ ಇದ್ದೀನಿ ಫಸ್ಟೇನೆ. ಯಾಕಂದರೆ ಕಿಟ್ ಕೊಟ್ಟಿದ್ರು, ಅವರು ಕೂಡ ಯೂನಿಫಾರ್ಮ್ ಹಾಕಿ ಕಳಿಸಿ, ಕಿಟ್ ಇಸ್ಕೊಂಡು ಇಲ್ಲದೆ ಇರೋರು ಮಾತ್ರ ಯೂನಿಫಾರ್ಮಲ್ಲಿ ಕಳಿಸ್ಬೋದು ಅಂತ ಹೇಳಿದರು. ಇದು ವೆಡ್ನೆಸ್ಡೇ ಮಾತ್ರ ಹಾಕುವಂಥ ಯೂನಿಫಾರ್ಮು.
ಅವನದು ಫಸ್ಟ್ ಡೇ ಸ್ಕೂಲು. ಅವನಿಗಂತೂ ಏನು ಟೆನ್ಷನ್ ಇಲ್ಲ. ಯಾಕಂದರೆ ಅವನಿನ್ನು ಚಿಕ್ಕವನು, ಅವನಿಗೇನು ಗೊತ್ತಾಗಲ್ಲ. ಹಾಗಾಗಿ ನಮಗೇನೆ ಟೆನ್ಷನು, ಹೇಗಿರ್ತಾನೋ, ಏನು ಮಾಡ್ತಾನೋ, ಏನು ಕತೆನೋ ಅಂತ. ಹಾಗಾಗಿ ನನಗೂ ಕೂಡ ಅದೇ ಟೆನ್ಷನಲ್ಲಿ ಕ್ಲಾತ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ, ವಾಶ್ರೂಮ್ಗೆ ಹೋಗೋದಾದರೆ ಎಲ್ಲ ಹೇಳು ಅಂತ ಎಲ್ಲ ವೆಟ್ ಮಾಡ್ಕೊಂಬೇಡ, ಮತ್ತು ನೀರು ಕುಡಿ ನೀಟಾಗಿ, ಚಲ್ಕೊಂಬೇಡ ಅಂತ ಎಲ್ಲ ಪ್ರತಿಯೊಂದು ಹೇಳ್ಕೊಟ್ಟು ಹೇಳಿ ಎಲ್ಲ ಹೇಳಿ ಕಳಿಸ್ತಿದ್ದೀನಿ. ಏನು ಮಾಡ್ತಾನೋ ಗೊತ್ತಿಲ್ಲ. ಹೊರಟಿದ್ದೀನಿ ಅಂತ ಅವ್ರ ಪಪ್ಪನ ಜೊತೆ ಮಾತಾಡೋಗ್ಬೇಕು ಅಂತ ಸರಿ ಅಂತ ಅವ್ರಿಗೆ ಕೂಡ ಫೋನ್ ಮಾಡ್ತಿದ್ದೆ. ಅವ್ರ ಫೋನ್ ಕೂಡ ಬಿಸಿ ಬರ್ತಿತ್ತು. ಫೋನ್ ರಿಟರ್ನ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಿದ್ದ. ಅವನಿಗಂತೂ ಮಾತಾಡೋದಕ್ಕಂತೂ ಫಸ್ಟ್ ಡೇ ಸ್ಕೂಲಿಗೆ ಹೋಗ್ತಾ ಇರೋದಕ್ಕೆ ಫುಲ್ ಖುಷಿಯಾಗಿದ್ದ. ಹಾಗೆ ಅವ್ರ ಪಪ್ಪ ಫೋನ್ ಮಾಡಲಿ ಅಂತಲೇ ವೆಯ್ಟ್ ಮಾಡ್ತಿದ್ದ, ಫೋನ್ ಇಟ್ಕೊಂಡು ಮಾತಾಡೋದಕ್ಕೆ. ಮಾತು ಆಡ್ತಾ ಆಮೇಲೆ ಹೋಗ್ತಾ ಇದ್ದೀನಿ ಸ್ಕೂಲ್ಗೆ ಅಂತ ಖುಷಿಯಾಗೆಲ್ಲ ಹೇಳ್ಬಿಟ್ಟು ಹೊರಟಿದ್ದಾನೆ. ಫೋನಲ್ಲಿ ಮಾತಾಡಿದ್ದಾದ್ಮೇಲೆ ಕರ್ಕೊಂಡು ಹೊರಟಿದ್ದೀನಿ. ಅವನಿಗಂತೂ ಅವ್ರ ಪಪ್ಪನ ಜೊತೆ ಮಾತಾಡಿ ಹೊರಡೋವರೆಗೂ ಸಮಾಧಾನ ಇರಲಿಲ್ಲ. ಮಾತಾಡಿದ್ಮೇಲೆ ಫುಲ್ ಖುಷಿಯಾಗಿ ಹೊರಟಿದ್ದಾನೆ. ನೋಡೋಣ ಮುಂದೆ ಏನು ಮಾಡ್ತಾನೆ. ಏನೂ ಆಗಿಲ್ಲ. ಏನು ಬಿಚ್ಚಕ್ಕೆ? ಈಸಿಯಾಗಿ ಬಿಚ್ಬೋದು ಇದನ್ನಾದರೆ. ಟೈಟ್ ಆಗವ ಅದಕ್ಕೆ. ಫಸ್ಟ್ ಡೇ ಆಗಿರೋದ್ರಿಂದ ಅದು ಬೇಡ ಇದು ಬೇಡ ಅಂತ ನಾನು ಕೂಡ ಅವನಿಗೇನು ಇದು ಮಾಡ್ತಿಲ್ಲ. ಯಾಕಂದರೆ ಫಸ್ಟ್ ಡೇ ಅಲ್ವಾ, ಖುಷಿಯಾಗಿ ಹೋಗಲಿ ಅಂದ್ಬಿಟ್ಟು ಹಠ ಮಾಡ್ತಾನೆ. ಇನ್ನು ಅದನ್ನೇ ಇದು ಮಾಡ್ಕೊಂಡು ಅದು ಬಿಡ್ತಾನೆ ಅಂತ ಅವನ್ನ ಹೇಳಿದ ಸ್ಲಿಪ್ಪರೇ ಹಾಕ್ಸಿ ಕಳಿಸ್ತಾ ಇದ್ದೀನಿ. ಅವನಿಗೆ ಕೂಡ ಖುಷಿಯಾಗಿ ಹಾಕ್ಕೊಂಡು ಲೂಸ್ ಆಗಲ್ಲ, ಬಿದ್ದೋಗಲ್ಲ, ಈಸಿಯಾಗಿರುತ್ತೆ ಬೆಚ್ಚೋದಕ್ಕೆ ಅಂತ ಎಲ್ಲ ಹೇಳಿದೆ. ಸರಿ ಅಂತ. ಅವನಂತೂ ಯಾವಾಗಲೂ ಯೂಸ್ ಮಾಡ್ತಿರ್ಲಿಲ್ಲ ಸ್ಲಿಪ್ಪರ್ನ. ಯಾವಾಗಲೂ ಬೆಲ್ಟ್ ಹಾಕೋವಂಥ ಸ್ಲಿಪ್ಪರೇ ಯೂಸ್ ಮಾಡ್ತಿದ್ದು. ಹಾಗಾಗಿ ಸ್ಕೂಲಲ್ಲಿ ಯಾವಾಗಲೂ ಬಿಚ್ಚೋದಕ್ಕೆ ಅವರಿಗೆ ಸ್ಲಿಪ್ಪರ್ ಬಿಚ್ಚಿಬಿಟ್ಟು ಕುಂಡಿಸ್ತಾರೆ. ಹಾಗಾಗಿ ಅವನು ಬಿಚ್ಚಿಬಿಟ್ಟು ಕೂತ್ಕೊಳೋದಕ್ಕೆಲ್ಲ ಅವನಿಗೆ ಬರಲ್ಲ, ಅವ್ರಿಗೂ ಕೂಡ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಈ ಥರ ಫ್ರೀಯಾಗಿರುತ್ತೆ, ಇದಾದರೆ ಅವನೇ ಹಾಕ್ಕೊತಾನೆ, ಅವನೇ ಬಿಚ್ಚಿಬಿಡ್ತಾನೆ ಅಂದ್ಬಿಟ್ಟು ಈ ಥರದ್ದು ಹಾಕಿ ಕಳಿಸ್ತಾ ಇದ್ದೀನಿ. ಅವನಿಗೆ ಇನ್ನೂ ಶೂ ಏನೂ ಇಲ್ಲ, ಇನ್ನೂ ಚಿಕ್ಕವರಲ್ವಾ, ಹಾಗಾಗಿ ಶೂ ಏನೂ ಮಾಡಿಲ್ಲ. ಸರಿ ಅಂತ ಇವಾಗ ಕರ್ಕೊಂಡು ಹೊರಟಿದ್ದೀನಿ. ಅವನೇ ಗೇಟೆಲ್ಲ ಓಪನ್ ಮಾಡ್ತಿದ್ದಾನೆ. ಸ್ಕೂಲ್ ಹತ್ರ ಕರ್ಕೊಂಬಂದು ಬಿಟ್ಟೆ. ಬಿಟ್ಟ ತಕ್ಷಣ ಸುಮ್ಮನೆ ಹೋಗ್ತಾ ಇದ್ದ. ಅವ್ರ ಮ್ಯಾಮ್ ಏನು ಮಾಡಿದ್ರು ಅಂದರೆ, ಎಲ್ಲ ಮಕ್ಕಳು ಅಳ್ತಾ ಹೋಗ್ತಿದ್ವಲ್ಲ, ಬರಲ್ಲ ಅಂತ, ಎಲ್ಲ ಒಳಗೆ ಬರಲ್ಲ ಅಂತ ಹಠ ಮಾಡ್ತಿದ್ರಂತೆ. ಅದೇ ಥರ ಇವನು ಮಾಡಿಬಿಡ್ತಾನೆ ಅಂತ ಮುಂಚೆನೇ ಎತ್ಕೊಳಕ್ಕೆ ಹೋದ್ರು. ಆದರೂ ಎತ್ಕೊಂಡು ಕರ್ಕೊಂಡು ಹೋದ್ರು. ಅಳ್ತಾನೆ ಹೋಗಿದ್ದಾನೆ. ಹೋಗೋಣ ಅಂತ ಈಚೆಗೆ ಬಂದಲ್ಲ, ಅಳ್ತಿದ್ದ, ಅದಕ್ಕೆ ಎತ್ಕೊಂಡು ಹೋದ್ರು ಒಳಗೆ. ಏನು ಮಾಡ್ತಾನ ಏನು? ಬಟ್ಟೆ ನೀರು ಇನ್ನೇನೇನು ಒಂದು ನಾಪ್ಕಿನ ಅಷ್ಟೇ, ಇನ್ನೇನು 1 ಅವರ್ಗೆಲ್ಲ. ಇನ್ನೇನು ಇರೋದು, ಇನ್ನಿಲ್ಲ. ಈಗ ಆಡ್ಬೇಕು ಮನೆಗೆ. ಸರಿ, ಅದೇ 1 ಅವರ್ ಬಿಟ್ಟು. 12 ಗಂಟೆ ಮೇಲೆ ಬಂದರೆ ಬಂದು ಕರ್ಕೊಂಡು ಹೋಗ್ಬೋದು. ಕೆಲವ್ರು ಪೇರೆಂಟ್ಸ್ಗಳು ಇಲ್ಲೇ ವೆಯ್ಟ್ ಮಾಡ್ತಾರೆ. ನಾನಿಲ್ಲೇ ಸುಮ್ಮನೆ ಇಷ್ಟೊತ್ತಕ್ಕೆ ಅಲ್ವಾ. ಇನ್ನೂ ಸ್ವಲ್ಪ ಲೇಟಾಗಿ ಕರ್ಕೊಂಡು ಹೋಗ್ಬೋದಿತ್ತು, ಇನ್ನೂ ಟೈಮ್ ಇತ್ತು. ಅವನೇನೆ ಹೋಗೋಣ ಅಮ್ಮ ಅಂತ ಬೇಗ ರೆಡಿ ಮಾಡಿದ್ನಲ್ಲ, ಬೇಗ ಹೋಗೋಣ ಅಂತಿದ್ದ. ಸರಿ ಅಂತ ಅವನಿಗೆ ಗಾಡೀಲಿ ಹೋಗೋ ಖುಷಿಗೆ ಹೋಗೋಣ ಅಂತಿದ್ದ.
ಸರಿ ಅಂತ ಕರ್ಕೊಂಡು ಹೋದ್ರೆ ಅಲ್ಲಿ ನೋಡಿದ್ರೆ ಹಂಗಾಡ್ದ. ಇವನಷ್ಟೇ ಆಗಿ ಮಾಡ್ತಿದ್ದಾನೋ ಬೇರೆ ಮಕ್ಕಳು ಮಾಡ್ತಿದ್ದಾರೋ ಅಂತ ನಾನು ಸ್ವಲ್ಪ ಹೊತ್ತು ಅಲ್ಲೇ ವೆಯ್ಟ್ ಮಾಡ್ತಿದ್ದೆ. ಬೇರೆ ಮಕ್ಕಳು ಬಿಡುವಾಗ್ಲೂ ಇವನ್ಗಿಂತ ಜಾಸ್ತಿನೇ ಆಟ ಮಾಡ್ತಿದ್ರು. ಆದರೆ ಸ್ಕೂಲ್ ಒಳಗಡೆ ಹೋದ್ಮೇಲೆ ಇವನು ಅಷ್ಟು ಆಟ ಮಾಡಿರೋರು ಯಾರೂ ಇಲ್ಲ. ಇವನೇ ಅಂತೆ ಜಾಸ್ತಿ ಆಟ ಮಾಡಿದ್ದು. ಅಮ್ಮ ಬೇಕಂದ್ರೆ ಬೇಕಷ್ಟೇ, ನಾನಿರಲ್ಲ ಸತ್ತೋಗ್ತಿದ್ದೀನಿ ನಾನು ಅಂತ ಮನ್ಕೊಂಡ್ಬಿಟ್ನಂತೆ. ಅವ್ರ ಮ್ಯಾಮು ಇದೇನಪ್ಪ ಈ ಥರ ಮಾಡ್ದ ಅಂತ ಭಯ ಪಟ್ಕೊಂಡು ಎತ್ಕೊಳಕ್ ಹೋದ್ರೆ ಅವ್ರಿಗೇನೆ ಹೊಡಿಯೋಕೆ ಹೋಗಿದ್ದಾನೆ. ನಾನು ಮುಟ್ಬೇಡ ನೀನು ಅಂದ್ಬಿಟ್ಟು. ಸರಿ ಅಂತ ಅವರು ಕೂಡ ಸುಮ್ಮನಾಗಿದ್ದಾರೆ. ಸುಮ್ಮನೆ ಮಾಡೋಕೆ ಅಂತ ಚಾಕ್ಲೇಟ್ ಕೊಡೋಕೆ ಹೋದ್ರೆ ಚಾಕ್ಲೇಟ್ ಕೂಡ ಇಸ್ಕೊಂಡಿಲ್ಲ. ಮನೆಗೆ ಬಂದ್ಮೇಲೆ ಹೇಳ್ತಿದ್ದ, ಅಮ್ಮ ನನಗೆ ಚಾಕ್ಲೇಟ್ ಕೊಡೋಕೆ ಬಂದಿದ್ದಾರೆ ಮ್ಯಾಮು ಅಂತ. ಅಂದರೆ ಅವನಿಗೆ ಬೇರೆ ಚಾಕ್ಲೇಟ್ ಕೊಟ್ಟರೆ ಕರ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಭಯ ಇದೆ. ಅದಕ್ಕೋಸ್ಕರ ನಾವು ಆ ಥರ ವೀಡಿಯೋಸ್ ಎಲ್ಲ ತೋರಿಸಿ ಹೇಳಿರೋದ್ರಿಂದ ಅವನಿಗೂ ಕೂಡ ಆ ಥರ ಭಯ ಇದೆ. ಮಕ್ಳಿಗೆ ಆ ಥರ ಭಯ ಇದ್ರೇನೆ ಬೆಟರು. ಇಲ್ಲ ಅಂದರೆ ಯಾರು ಬೇಕಾದರೂ ಕರ್ಕೊಂಡು ಹೋಗ್ಬಿಡ್ತಾರೆ. ಇವಾಗ ಚಾಕ್ಲೇಟ್ಗಿಂತ ಫೋನ್ ಕೊಟ್ಟು ಕರ್ಕೊಂಡು ಹೋಗುವಂಥವ್ರು ಜಾಸ್ತಿ ಇದ್ದಾರೆ. ನಾವು ಎಷ್ಟು ಕೇರಾಗಿ ನೋಡ್ಕೊತೀವಿ, ಎಷ್ಟು ಹುಷಾರಾಗಿ ನೋಡ್ಕೊಂಡ್ರು ಸಾಕಾಗಲ್ಲ. ಮಕ್ಕಳನ್ನಂತೂ ಅವರಿಗೆ ಇನ್ನೂ ಏನೂ ಗೊತ್ತಾಗಲ್ವಲ್ಲ, ಹಾಗಾಗಿ ಸ್ವಲ್ಪ ಗೊತ್ತಾಗೋವರೆಗೂ ಇದೇ ಥರ ಭಯದಲ್ಲೇ ಬೆಳೆಸ್ಬೇಕು. ಅವನಂತೂ ಫಸ್ಟೇ ಆ ಥರ ಆಟ ಮಾಡ್ದ. ಸೆಕೆಂಡ್ ಡೇಯಿಂದ ಖುಷಿಯಾಗಿ ಹೋಗ್ತಿದ್ದಾನೆ. ಫಸ್ಟ್ ಟೈಮ್ ಮನೆಗೆ ಬಂದಾಗಲೂ ಅಷ್ಟೇ, ನಾನು ಹೋಗಲ್ಲ ಸ್ಕೂಲ್ಗೆ, ನಾನು ಹೋಗಿ ಕರ್ಕೊಂಬಂದಾಗಲೂ ಕೂಡ ಅಳ್ತಾನೆ ಇದ್ದ. ದಾರಿ ಉದ್ದಕ್ಕೂ ಕೂಡ ಅಳ್ತಾನೆ ಬಂದ. ಮನೆಗೆ ಬಂದ್ರೂ ಸಮಾಧಾನ ಆಗಿರಲಿಲ್ಲ. ಊಟ ಮಾಡಿಸುವಾಗ ಸಮಾಧಾನ ಮಾಡಿಸಿ ಊಟ ಮಾಡಿಸ್ದೆ. ಹೋಗಲ್ಲ ಅಂತಾನೆ ಇದ್ದ. ಸರಿ ಬಿಡು ಹೋಗ್ದಿದ್ರಿದೀಯಾ ಅಂತ ಎಲ್ಲ ಹೇಳ್ಕೊಂಡು ಸಮಾಧಾನ ಮಾಡಿ, ಏನು ಮಾಡಲ್ಲ ಅಪ್ಪ, ನಿಂಗೆ ಟಾಯ್ಸ್ ಎಲ್ಲ ಕೊಡ್ತಾರೆ, ಆಟ ಆಡಿಸ್ತಾರೆ ಅಂತ ಎಲ್ಲ ಹೇಳಿ ಸಮಾಧಾನ ಮಾಡಿದ್ಮೇಲೆ ಸ್ವಲ್ಪ ಅಂತ ಸುಮ್ಮನಾಗಿದ್ದ. ಈಗ ಒಂದು ಪಾರ್ಸಲ್ ಬಂದಿತ್ತು, ಅದನ್ನು ಓಪನ್ ಮಾಡೋಣ ಬಾ ಅಂತ ಅವನಿಗೂ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ ಊಟ ಆದಮೇಲೆ ಓಪನ್ ಮಾಡಿಸ್ತಿದ್ದೆ. ಅವನು ನನ್ನಷ್ಟು ಉದ್ದಕ್ಕೆ ಇದೆ ಅಮ್ಮ, ಇದು ಚೆನ್ನಾಗಿದೆ ಅಂತೆಲ್ಲ ಖುಷಿಯಾಗಿ ನೋಡ್ತಿದ್ದಾನೆ ಅದನ್ನು. ಅದರಲ್ಲಿ ಬಂದಿರೋ ಅಂಥ ಸ್ಪಾಂಜಲ್ಲಿ ಆಟ ಆಡ್ತಿದ್ದ. ಆಮೇಲೆ ಸರಿ ಸ್ವಲ್ಪ ನಿದ್ದೆ ಮಾಡಿವೆ ಬಾ, ಇಲ್ಲ ಅಂದರೆ ರಾತ್ರಿ ಬೇಗ ಮನ್ಕೊಂಡ್ಬಿಡ್ತೀಯಾ, ಅಪ್ಪ ಬರೋ ಅಷ್ಟರಲ್ಲಿ ಮನ್ಕೊಳಕ್ಕೆ ಇದು ಮಾಡ್ತೀಯಾ ಅಂತ ಕರ್ಕೊಂಡೋಗಿ ಮಲಗಿಸ್ದೆ. ಅವ್ನು ಮನ್ಕೊಂಡ್ಮೇಲೆ ಇನ್ನೂ ಒಂದಷ್ಟು ಪಾರ್ಸಲ್ ಬಂದಿದ್ದು, ಇವನು ಕೂಡ ಓಪನ್ ಮಾಡ್ಕೊತಿದ್ದೀನಿ. ಇವನು ಕೂಡ ಅವನಿಗೆ ಅಂತಲೇ ತರಿಸಿರೋದು ವಾಟರ್ ಬಾಟಲು ಮತ್ತು ಟೆಂಪ್ರೇಚರ್ ಚೆಕ್ ಮಾಡೋದಕ್ಕೆ ಥರ್ಮೋಮೀಟರು, ಮತ್ತು ಅವನಿಗೆ ಒಂದೆರಡು ಪ್ಯಾಂಟ್ ಕೂಡ ಆರ್ಡ್ರ್ ಮಾಡಿದ್ದೆ. ಇನ್ನೊಂದೆರಡು ಮುಂಚೆನೇ ಬಂದಿತ್ತು, ಅದನ್ನೇನು ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಇವಾಗ ಬಂದಿರೋ ಅಷ್ಟೇ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇದು ರೆಡ್ ಕಲರ್ ಬರುತ್ತೆ ಅಂದ್ಕೊಂಡಿದ್ದೆ, ಸ್ವಲ್ಪ ಪಿಂಕಿಶ್ ಇದೆ. ಯೂನಿಫಾರ್ಮ್ಗೆ ಹಾಕೋಕ್ಕಾಗಲ್ಲ ಅಂದ್ಕೊಂಡು ಡೈಲಿ ಯೂಸ್ಗೆ ಹಾಕ್ಕೊಳ್ಳೋಣ ಅಂತ ಎತ್ತಿಟ್ಕೊಂಡೆ. ರೆಡ್ ಕಲರ್ಗಂತೂ ಯೂನಿಫಾರ್ಮಿಗೆ ಬೇಕು, ಅದಕ್ಕೋಸ್ಕರನೇ ತರಿಸ್ಕೊಂಡಿದ್ದು. ಹಾಗೆ ಬಾಕ್ಸ್ ಎಲ್ಲ ಬಂದಿದೆ ಅದು ಮುಂಚೆನೇ ಬಂದಿತ್ತು. ಅದೆಲ್ಲ ಬೆಳಗ್ಗೆ ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಬೆಳಗ್ಗೆ ಬಂದಿತ್ತು. ಅವ್ನು ಲೇಟೆಲ್ಲ ಹೋಗೋದು ಅಷ್ಟರಲ್ಲಿ ಬಂದಿತ್ತು, ಹಾಕಿ ಕಳಿಸ್ಬಿಟ್ಟೆ. ಇವು ಮಿಕ್ಸಿಂಗ್ ಬೌಲು, ಕ್ಯಾಪ್ ಕೂಡ ಇದೆ, ತುಂಬ ಚೆನ್ನಾಗಿದೆ ಕ್ಯೂಟಾಗಿ ನೋಡೋದಕ್ಕೆ, ಹಾಗಾಗಿನೇ ತರಿಸ್ಕೊಂಡೆ. ಯಾರಿಗಾದರೂ ಯಾವ್ದಾದ್ರು ಪ್ರಾಡಕ್ಟ್ಸ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಕಳಿಸ್ಕೊಡ್ತೀನಿ. ಈ ಲಾಗ್ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿರೋರ್ಗಂತೂ ಥ್ಯಾಂಕ್ ಯು. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ.